ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಡಾಕ್ಟರ್ ಆ್ಯಂಡ್ ಡಾಟರ್ಸ್ ಕಿಚನ್. Welcome back to my channel. ಇವತ್ತು ಡಾಕ್ಟರ್ ಆ್ಯಂಡ್ ಡಾಟರ್ಸ್ ಕಿಚನಲ್ಲಿ ನಾವು ರವಾ ದೋಸೆ ಮಾಡೋಣ. ಅದು ಸಂಡೇ ಸ್ಪೆಷಲ್ ಆಗಿರುತ್ತೆ. ಬೇಕಾಗುವ ಸಾಮಗ್ರಿಗಳು: ಫಸ್ಟ್ ರವಾ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ರವಾ ಆಗಿರುತ್ತೆ. ಇದೇ ಬೌಲಲ್ಲಿ ಆಮೇಲೆ ಅಕ್ಕಿ ಹಿಟ್ಟನ್ನ ತೊಗೊಳ್ಳೋಣ. ಸೇಮ್ ಕ್ವಾಂಟಿಟಿ, 1 ಬೌಲ್ ರವಾ ತೊಗೊಂಡ್ರೆ 1 ಬೌಲ್ ಅಕ್ಕಿ ಹಿಟ್ಟು ತೊಗೋಬೇಕು. ಆಮೇಲೆ ಈರುಳ್ಳಿ ಲಾಸ್ಟಲ್ಲಿ ನಾವು ಮೇಲೆ ಹಾಕ್ಕೊಳ್ಳೋಕೆ ಬೇಕಾಗುತ್ತೆ. ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ, ಅಫ್ಕೋರ್ಸ್ ಒಂದು ಸ್ವಲ್ಪ ಉಪ್ಪು. ಮೊದಲಿಗೆ ನಾವು 1 ಕಪ್ ರವಾ ತೊಗೊಂಡಿದ್ದೀವಲ್ಲ, ಅದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಅದೇ ಕಪ್ಪಲ್ಲಿ ಸೇಮ್ ಕ್ವಾಂಟಿಟಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ಸೇಮ್ ಬೌಲಲ್ಲಿ ಸೇಮ್ ಕ್ವಾಂಟಿಟಿ ಅಕ್ಕಿ ಹಿಟ್ಟು. ಆಮೇಲೆ ಸ್ವಲ್ಪ ನಮಗೆ ಸ್ಟಿಕ್ಕಿ ಆಗಬಾರ್ದು ರವಾ ದೋಸೆ ಅಂದರೆ ಅದೇ ಕಪ್ಪಲ್ಲಿ ಒಂದು 2 ಟೇಬಲ್ ಸ್ಪೂನ್ ಮೈದಾ ಹಾಕೋಬೋದು. ಇಲ್ಲಿ ನೋಡಿ, ಸ್ವಲ್ಪನೇ ಮೈದಾ ಇದೆ. ಸೊ ಇದು ಮೈದಾ ಹಿಟ್ಟು ಒಂದು ಸ್ವಲ್ಪ ಹಾಕೋಬೋದು. ಇದಕ್ಕೆ ನಾವು ಆಲ್ರೆಡಿ ಜೀರಿಗೆ ಇಟ್ಕೊಂಡಿದ್ದೀವಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಈರುಳ್ಳಿ ಏನು ಮಾಡೋಣ, ಸ್ವಲ್ಪ ಇದ್ರಲ್ಲಿ ಹಾಕ್ಕೊಳ್ಳೋಣ. ಇನ್ನು ಮಿಕ್ಕಿದ್ದು ನಾವು ಮೇಲೆ ಡೈರೆಕ್ಟ್ಲಿ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ಉಪ್ಪು ಹಾಕ್ಕೊಳ್ಳೋಣ. ರವಾ ದೋಸೆಗೆ ಮಿಕ್ಸಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನಾವು ಬಟರ್ ಮಿಲ್ಕ್ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೋಬೋದು. ಇವಾಗ ಡ್ರೈನ ಮಿಕ್ಸ್ ಮಾಡ್ತಾ ಇದ್ದಾಳೆ ನಮ್ಮ ಡಾಟರ್. ಆ್ಯಂಡ್ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಕನ್ಸಿಸ್ಟೆನ್ಸಿ ತುಂಬ ನೀರಾಗಿದೆ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ರೆಗ್ಯುಲರ್ ದೋಸೆಗಿನ ಒಂದು ಸ್ವಲ್ಪ ನೀರಾಗಿ ಇರಬೇಕು ಇದು ರವಾ ದೋಸೆಗೆ. ಇವಾಗ ಹಂಚು ಕಾದಿದೆ. ಇದ್ರ ಮೇಲೆ ಒಂದು ಸ್ವಲ್ಪ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಈ ಥರನೇ ರವಾ ದೋಸೆ ಮಾಡಬೇಕು. ಹಿಟ್ಟಲ್ಲೇ ಈರುಳ್ಳಿ ಸ್ವಲ್ಪನೇ ಹಾಕ್ಕೋಬೇಕು. ಇದು ಹಂಚ ಮೇಲೇ ಜಾಸ್ತಿ ಹಾಕ್ಕೋಬೇಕು. ಕನ್ಸಿಸ್ಟೆನ್ಸಿ ತುಂಬ ನೀರಾಗಿರಬೇಕು. ಇವಾಗ ರವಾ ದೋಸೆ ಹಾಕೋ. ಬೇಸಿಕಲಿ ನೀರಾಗಿದ್ದರೆ ಈ ಥರ ಹೋಲ್ಸ್ ಥರ ಬರುತ್ತೆ. ಸೊ ಇದೇ ಥರನೇ ಆಗಬೇಕು ರವಾ ದೋಸೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೋಬೋದು. ಇವಾಗ ಇದಾಗಿದೆ, ತೆಗಿಯೋಕ್ಕೆ ಟ್ರೈ ಮಾಡೋಣ. ಫಸ್ಟ್ ದೋಸೆ ಇದು ನಾನು ಆ್ಯಕ್ಚುಲಿ ಕಾಸ್ಟ್ ಐರನ್ ತವಾ ಯೂಸ್ ಮಾಡಿದ್ದೀನಲ್ಲ. ಫಸ್ಟ್ ದೋಸೆ ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ. ಸೆಕೆಂಡ್ ದೋಸೆಯಿಂದ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನಾವು ಅದು ಈರುಳ್ಳಿನ ಹಂಚಿಗೆ ರಬ್ ಮಾಡಬೇಕಾಗುತ್ತೆ. ನೋಡಿ, ಸ್ವಲ್ಪ ಫಸ್ಟ್ ದೋಸೆ ಸ್ಟಿಕ್ಕಿ ಇರುತ್ತೆ. ದ್ಯಾಟ್ಸ್ ಓಕೆ. ಬಿ ಓಕೆ. ಫಸ್ಟ್ ದೋಸೆ ಹಾಳಾಗಿದೆ, ಇಟ್ಸ್ ಓಕೆ. Still we are going to eat this. So first dosa ತೆಗಿಯೋಣ. ಇದು ನೆಕ್ಸ್ಟ್ we will put it properly. ಅಲ್ಲ ನಿಷ್ಕಾ? ಸೊ
ಯೂಶ್ವಲಿ ಇದು ಕ್ಯಾಸ್ಟ್ ಐರನ್ ತವಾಗೆ ಸ್ಟಿಕ್ಕಿ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಸ್ವಲ್ಪ ಆಯಿಲ್ ಹಾಕಿ ಇದು ಈರುಳ್ಳಿದು ಇರುತ್ತಲ್ಲ, ಸೊ ಈ ಥರ ರಬ್ ಮಾಡಬೇಕು ಆಯಿಲ್. ಯಾಕಂದರೆ ಇದು ನಾನ್ ಸ್ಟಿಕ್ ಥರ ಇರಲ್ಲ ಹಂಚು. ಇಟ್ ಈಸ್ ಪ್ಯೂರ್ಲಿ ಕ್ಯಾಸ್ಟ್ ಐರನ್ ತವಾ. ಸೊ ಹಾಗಾಗಿ ನಾವು ಈ ಸ್ಟಿಕ್ಕಿನೆಸ್ನ ಅವಾಯ್ಡ್ ಮಾಡ್ಬೋದು. ಈಗ ಸೆಕೆಂಡ್ ದೋಸೆ ಟ್ರೈ ಮಾಡೋಣ. ಹೋಪ್ಸು ಸೆಕೆಂಡ್ ದೋಸೆ ಚೆನ್ನಾಗಿ ಬರುತ್ತೆ, ನೋಡೋಣ. ಫಸ್ಟು ಲೋ ಫ್ಲೇಮಲ್ಲಿ ಈ ಥರ ಹಾಕ್ಕೊಂಡು ಸ್ವಲ್ಪ ಇದು ಬೇಯಬೇಕು. ಅದಾದಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳೋಣ. ನಾನು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಜೋರು ಮಾಡೋಣ. ಸೆಕೆಂಡ್ ದೋಸೆ ಸ್ವಲ್ಪ ಚೆನ್ನಾಗಿ ಬಂದಿದೆ ನೋಡಿ. ಇದು ಈ ಥರ ಆಗುತ್ತೆ. ಸೊ ಇದು ತುಂಬ ಥಿನ್ ಆಗಿರೋದ್ರಿಂದ ನಾವು ಫ್ಲಿಪ್ ಮಾಡೋದು ಬೇಕಾಗಲ್ಲ, ಫ್ಲಿಪ್ ಮಾಡಿಕೊಂಡು ತಿನ್ಬೋದು. ಇನ್ನೊಂದು ಸ್ವಲ್ಪ ಬ್ರೌನ್ ಆಗೋವರೆಗೂ ಬಿಟ್ಟು ಫ್ಲಿಪ್ ಮಾಡೋದು ಅವಶ್ಯಕತೆ ಬಿಡಲ್ಲ. ನೋಡಿ ಇಲ್ಲಿ ಬ್ರೌನ್ ಆಗ್ತಾ ಇದೆ, ಇಲ್ಲಿ. ದಟ್ ಮೀನ್ಸ್ ರವಾ ದೋಸೆ ಇಸ್ ಕಂಪ್ಲೀಟ್ಲಿ ರೆಡಿ. ಇವಾಗ ಇದನ್ನ ಫ್ಲಿಪ್ ಮಾಡೋಣ. ಸೊ ಆಲ್ವೇಸ್ ಸ್ವಲ್ಪ ಫಸ್ಟ್ ದೋಸೆ ಫ್ಲಾಪ್ ಆಗುತ್ತೆ, ಸೆಕೆಂಡ್ ದೋಸೆ ಇಸ್ ಫೈನ್ ನೈಸ್. ಆಮೇಲೆ ಆನಿಯನ್ನು ಚೆನ್ನಾಗಿ ಬ್ರೌನ್ ಆಗಿದೆ ಇಲ್ಲಿ. ಅದು ತುಂಬ ಕ್ರಿಸ್ಪಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಫ್ಲಿಪ್ ದಿಸ್ ನೌ. ಆಪ್ಷನಲ್ ಬೇಕಂದರೆ ಇದನ್ನ ಫ್ಲಿಪ್ನು ಮಾಡ್ಕೋಬೋದು. ಒಂಚೂರು ಆನಿಯನ್ ಬ್ರೌನ್ ಆಗೋವರೆಗೂ ಫ್ಲಿಪ್ ಮಾಡಿಕೊಂಡು ಇದನ್ನು 1 ನಿಮಿಷ ಅಷ್ಟೇ ಬೇಯಿಸ್ಬಿಟ್ಟು ತೆಗಿಬೋದು. ಮಮ್ಮಿ ದೋಸೆ ಚೆನ್ನಾಗಿದೆ, ಇದು ನಾನು ತಿಂತೀನಿ. ಎಸ್, ಇದು ಡೈರೆಕ್ಟ್ಲಿ ನಿಷ್ಕಾನ್ ಪ್ಲೇಟ್ಗೆ ಹೋಗುತ್ತೆ. ಎಸ್, ಇದ್ರ ಜೊತೆ ಕೊಬ್ಬರಿ ಚಟ್ನಿ ಆಸ್ ಅ ಕಾಂಬಿನೇಷನ್ ನಾವು ತಿನ್ಬೋದು. ಇದು ಥರ್ಡ್ ದೋಸೆ ನೋಡಿ, ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಫ್ಲಿಪ್ ಮಾಡೋ ಅವಶ್ಯಕತೆ ಬೀಳಲ್ಲ, ಇದನ್ನ ಜಸ್ಟ್ ನಾವು ಈ ಥರ ಮಾಡ್ಕೋಬೋದು. ದಟ್ಸ್ ಆಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.